ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು 1 ಕಪ್ ಅವಲಕ್ಕಿ ಮತ್ತು ಅರ್ಧ ಕಪ್ಪು ಗೋಧಿ ಹಿಟ್ಟಿನಿಂದ ಒಂದು ಬೆಳಗಿನ ತಿಂಡಿ, ಅವಸರಕ್ಕೆ ಮಾಡುವಂಥ ಪಟಾಪಟನೆ ಮಾಡುವಂಥ ತಿಂಡಿಯನ್ನು ಮಾಡ್ತಾ ಇದ್ದೇನೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಚಪಾತಿ ಪೂರಿ ಎಲ್ಲ ತಿಂದು ಬೋರಾಗಿದ್ದರೆ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ಅದಕ್ಕಿಲ್ಲಿ ನಾನು 1 ಕಪ್ಪಿನಷ್ಟು ಅವಲಕ್ಕಿಯನ್ನು ತಗೊಂಡಿದ್ದೇನೆ. ಇದು ಸ್ವಲ್ಪ ದಪ್ಪ ಅವಲಕ್ಕಿ. ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ತೊಳೆಬೇಕು ಚೆನ್ನಾಗಿ. ಇದರಲ್ಲೆಲ್ಲ ಧೂಳೆಲ್ಲ ಇರುತ್ತೆ, ಕಪ್ಪೆಲ್ಲ ಇರುತ್ತೆ. ಇದನ್ನೀಗ ಚೆನ್ನಾಗಿ ತೊಳೆತಾ ಇದ್ದೇನೆ ನಾನಿಲ್ಲಿ. ಈಗ ತರ್ತಾ ಇದ್ದೇನೆ ಇನ್ನೊಂದು ಸಲ. ನೋಡಿ, ಇದು ಚೆನ್ನಾಗಿ ತೊಳೆದು ತಂದಿದ್ದೇನೆ. ಈಗ ಇದಕ್ಕೆ ಒಂದು 1/4 ಲೋಟದಷ್ಟು ನೀರು ಹಾಕಿಬಿಟ್ಟು ನೆನೆಯಲು ಇಡಬೇಕು. ಒಂದು 5 ನಿಮಿಷ ನೆನೆಯಲು ಬಿಡಬೇಕು ಇದನ್ನು. ಈಗ 5 ನಿಮಿಷ ನೆನೆದಾಗಿದೆ ಇದನ್ನು. ಈಗ ನೋಡಿ, ಇದು ಸ್ಮೂತ್ ಆಗಿದೆ. ಇದು ಬೇಗ ನೆನೆಯುತ್ತೆ. ತುಂಬ ದಪ್ಪ ಅವಲಕ್ಕಿ ಅಲ್ಲ, ತುಂಬ ಪೇಪರ್ ಅವಲಕ್ಕಿ ಸಹ ಅಲ್ಲ. ಇದು ನೆನೆದಿದೆ. ಈಗ ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ ಇದನ್ನು. ಈಗ ಇದಕ್ಕೆ ಮೊದಲೇ ಬೇಯಿಸಿಟ್ಟಂತಹ ಆಲೂಗಡ್ಡೆಯನ್ನು ಹಾಕ್ತಾ ಇದ್ದೇನೆ. 1 ಆಲೂಗಡ್ಡೆಯನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಅರ್ಧ ಸ್ಪೂನಿನಷ್ಟು ಸಾಕು, 1/4 ಸ್ಪೂನಿನಷ್ಟು ಗರಂ ಮಸಾಲ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಈಗ ಎಲ್ಲವನ್ನು ಹಾಕಿ ಈಗ ಸ್ಮ್ಯಾಶ್ ಮಾಡಬೇಕು. ಇಲ್ಲಿ ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಶರಲ್ಲಿ ಮಾಡಿ, ನಾನಿಲ್ಲಿ ಕೈಯಲ್ಲೇ ಮಾಡ್ತಾ ಇದ್ದೇನೆ. ಈಗ ಚೆನ್ನಾಗಿ ಇದು ಸ್ಮ್ಯಾಶ್ ಆಗಬೇಕು. ನೋಡಿ, ಈಗ ಇದು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಈಗ ಇದಕ್ಕೆ ನಾನು ಒಂದು ಸಣ್ಣಗೆ ಕಟ್ ಮಾಡಿದಂಥ ಈರುಳ್ಳಿಯನ್ನು ಹಾಕ್ತೇನೆ. ತುಂಬ ಸಣ್ಣಗೆ ಕಟ್ ಮಾಡಿದ್ದೇನೆ. ಮತ್ತೊಂದು ಅರ್ಧ ಕ್ಯಾಪ್ಸಿಕಮ್ ಸಣ್ಣಗೆ ಕಟ್ ಮಾಡಿದಂಥ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡಿದ್ದು, ಇದನ್ನು ಸಹ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದು ಮಿಕ್ಸ್ ಆಗಿದೆ. ಈಗ ನಾನೀಗ ಅರ್ಧ ಕಪ್ಪಿನಲ್ಲಿ 1/4 ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿ ಮಾಡ್ತಿದ್ದೇನೆ. ಎಷ್ಟು ಹದ ಬರುತ್ತಂತ ನೋಡ್ತೇನೆ. 1/4 ಕಪ್ಪು ಹಾಕಿಬಿಟ್ಟು ನೆಕ್ಸ್ಟ್ ಇದಕ್ಕೆ ಬೇಕಿದ್ದರೆ ನೀರು ಹಾಕಿಬಿಟ್ಟು ಮತ್ತೆ ಸ್ವಲ್ಪ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಬೋದು. ಈಗ ನೋಡಿ, ಫಸ್ಟಿಗೆ ನಾನು 1/4 ಕಪ್ ಅಷ್ಟು ಹಾಕಿ ಮಿಕ್ಸ್ ಮಾಡಿದ್ದೇನೆ. ಈಗ ಇದು ಸ್ವಲ್ಪ ಗಟ್ಟಿಯಾಗಿದೆ. ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಈಗ ಸ್ವಲ್ಪ ನಾನು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಉಳಿದಂಥ 1/4 ಕಪ್ಪನ್ನು ಸಹ ಫುಲ್ಲು ಹಾಕ್ತಿದ್ದೇನೆ. ಹಾಕ್ಬಿಟ್ಟು ಈಗ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ನೋಡಿ, ಇದು ಫುಲ್ಲು ಪೂರ್ತಿಯಾಗಿ ಎಲ್ಲ ಮಿಕ್ಸ್ ಆಗಬೇಕು. ಈಗ ಇದು ಆಗಿದೆ. ಈಗ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕಿಬಿಟ್ಟು 1 ಸ್ಪೂನಿನಷ್ಟು ಎಣ್ಣೆ ಹಾಕ್ತಿದ್ದೇನೆ. ಎಣ್ಣೆ ಹಾಕಿಬಿಟ್ಟು ಇನ್ನೊಂದು ಸಲ ಮಿಕ್ಸ್ ಮಾಡಬೇಕು. ಸ್ವಲ್ಪ ಕೈಗೆ ಹಿಡಿಯುತ್ತೆ. ಇದು ಅವಲಕ್ಕಿ ಯೂಸ್ ಮಾಡಿದ್ರಿಂದ ಸ್ವಲ್ಪ ಕೈಗೆ ಹಿಡಿಯುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ 1 ಸ್ಪೂನಿನಷ್ಟು. ಈಗ ಇದರಲ್ಲಿ 1 ಉಂಡೆ ಆಗುವಷ್ಟು ಹಿಟ್ಟನ್ನು ತಗೊಳ್ತಿದ್ದೇನೆ. ಈಗ ಇದನ್ನು ರೌಂಡ್ ಮಾಡಬೇಕು. ಈಗ ಇದನ್ನು ನಾವು ಗೋಧಿ ಹಿಟ್ಟಲ್ಲಿ ಮುಳುಗಿಸ್ಬಿಟ್ಟು ಈಗ ಇದನ್ನು ಲಟ್ಟಿಸಬೇಕು. ಈಗ ನೋಡಿ, ಇದನ್ನೀಗ ಲಟ್ಟಿಸ್ತಿದ್ದೇನೆ ನಾನು. ನಿಧಾನಕ್ಕೆ ಲಟ್ಟಿಸಬೇಕು. ಇದು ಸ್ವಲ್ಪ ಅಂಟ್ಕೊಳ್ಳುತ್ತೆ. ಮತ್ತು ಸ್ವಲ್ಪ ಗೋಧಿ ಹಿಟ್ಟು ಜಾಸ್ತಿ ಹಾಕಿಬಿಟ್ಟು ಇದಕ್ಕೆ ನಾವು ಇದನ್ನು ಲಟ್ಟಿಸಬೇಕಾಗುತ್ತೆ. ನಿಧಾನಕ್ಕೆ ಲಟ್ಟಿಸಬೇಕಾಗುತ್ತೆ. ಫಾಸ್ಟಾಗಿ ಲಟ್ಟಿಸ್ಲಿಕ್ಕೆ ಹೋದರೆ ಕಿತ್ತೋಗುತ್ತೆ. ಇದು ಸ್ವಲ್ಪ ಲಟ್ಟಿಸೋದು ನಿಧಾನ ಆಗುತ್ತೆ. ಮತ್ತೆಲ್ಲ ಫಟಾಫಟ ಅಂತ ಹೇಳಿಬಿಟ್ಟು ಮಾಡ್ಬೋದು ನಾವು. ಇದೀಗ ಆಗಿದೆ. ಈಗ ನಾನು ಒಂದು ಟಿಫಿನ್ ಬಾಕ್ಸನ್ನು ತಗೊಂಡ್ಬಿಟ್ಟು ಇದನ್ನು ಶೇಪ್ ಕೊಡ್ತಾ ಇದ್ದೇನೆ. ನೀವು ಇಲ್ಲಿ ಬೇಕಿದ್ದರೆ ಮಾಡ್ಬೋದು, ಮಾಡದೇ ಸಹ ಕೂತ್ಕೊಳ್ಬೋದು. ನಾನು ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಶೇಪ್ ಕೊಡ್ತಾ ಇದ್ದೇನೆ ಇದಕ್ಕೆ. ನೋಡಿ, ಈ ರೀತಿಯಾಗಿ ಶೇಪ್ ಕೊಟ್ಟಿದ್ದೇನೆ. ಇದೀಗ ಆಗಿದೆ. ಈಗ ನಾನು ಒಂದು ಕಾವಲಿಯನ್ನು ಬಿಸಿಗೆ ಇಟ್ಟಿದ್ದೇನೆ, ದೋಸೆ ಕಾವಲಿಯನ್ನು. ಈಗ ಇದರ ಮೇಲೆ ಹಾಕ್ತಿದ್ದೇನೆ. ಈಗ ಒಂದು ಸೈಡ್ ಬಿಸಿ ಆದಮೇಲೆ ಇದನ್ನು ಉಲ್ಟಾ ಹಾಕಬೇಕು. ಅದೇ ರೀತಿ ನಾವು ಉಲ್ಟಾ ಪಲ್ಟಾ ಇದನ್ನು ಕಾಯಿಸಬೇಕು. ಈಗ ನೋಡಿ, ಕಲರ್ ಬಂದಿದೆ. ಈ ರೀತಿ ಕಲರ್ ಬರುವಾಗ ನಾವು ಇದಕ್ಕೆ ಎಣ್ಣೆ ಹಾಕಬೇಕು. ಒಂದು ಅರ್ಧ ಸ್ಪೂನಿನಷ್ಟು ಎಣ್ಣೆಯನ್ನು ಸವರ್ತಾ ಇದ್ದೇನೆ ನಾನಿಲ್ಲಿ. ನೀವು ಇಲ್ಲಿ ಬೇಕಾದರೆ ತುಪ್ಪ ಸಹ ಹಾಕ್ಬೋದು. ಈಗ ಉಲ್ಟಾ ಹಾಕ್ತಿದ್ದೇನೆ. ಈಗ ನೋಡಿ, ಇನ್ನೊಂದು ಕಡೆ ಸಹ ಎಣ್ಣೆ ಹಾಕ್ತಿದ್ದೇನೆ. ಇದು ಈಗ ಆಗಿದೆ. ಈ ರೀತಿ ಕಲರ್ ಬಂದರೆ ಬೆಂದಿದೆ ಅಂತ ಅರ್ಥ. ಈಗ ಇದನ್ನು ತೆಗಿತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ವಿಭಿನ್ನವಾಗಿರುತ್ತೆ. ಥ್ಯಾಂಕ್ ಯು.